ಅಲ್ಲ ದೇವಮ್ಮ, ದ್ಯಾವಪ್ಪನನ್ನು ಬಸ್ಸನ್ನು ಇಷ್ಟು ಬೇಗ ಹೊರಟು ಬಿಡೋದೆ? ಅಯ್ಯ, ಇರೋಕ್ಕಾತಾರಿಲ್ಲ. ಮಾಡ್ದ ಹತ್ರ ಬೇರೆ ಯಾರು ಇರಲ್ಲಮ್ಮ. ಅದು ಬೇರೆ ದಿವಾಕರ್ನ ಯಾಕೆ ಮನ್ಸಿಗೆ ಜಾಸ್ತಿ ಬೇಜಾರು ಮಾಡ್ಕೊಂಡವನೆ. ಇನ್ನು ಯಾಕೆ ಅವ್ನು ನಾವು ಒಬ್ಬನೇ ಬಿಡೋದು ಅಂತ ಅದಕ್ಕೆ ಹೊರಟ್ಬಿಟ್ರು. ರಾಜಪ್ಪನು ಬೇರೆ ಆಲೂಗಡ್ಡೆ ಮಂಡಿಗೆ ಹಾಕ್ಬೇಕು ಅನ್ನಲ್ಲ. ಇನ್ನು ಇವರು ಇಲ್ಲೇ ಇದ್ರೆ ಇನ್ನು ಬಸ್ಸಾಗ ಹೋಗ್ಬೇಕು. ಅದಕ್ಕೆ ಕಾರಾಗ ಹೊರಟ್ಬಿಟ್ರು. ಹಂಗೂ ನಮ್ಮ ಅಲ್ಲೇ ಬಂದಿದ್ರು ಆಲೂಗಡ್ಡೆಕ ಏನೋ ರೇಟ್ ಗಿಟ್ಟಿಲ್ಲಂತೆ, ಅದಕ್ಕೆ ಮಂಡಿಗೆ ಹಾಕೊಂಡು ಹೋಗ್ತಾವ್ರೆ. ದೇವಮ್ಮ, ಮನೆಗೆ ಮಕ್ಳಿರ್ಬೇಕು ದೇವಮ್ಮ. ಮಕ್ಳಿದ್ರೇನೆ ಚಂದ. ನೋಡು ಅವ್ರ ಮಾತುಗಳು ಏನು, ಬೆಳಗ್ಗೆಯಿಂದ ಅವ್ರ ಮಾತೇನು, ಅವ್ರ ಆಟ ಏನು. ಏನಪ್ಪ ಬಬ್ಲು, ಜಾನು ಹತ್ರ ಕಷ್ಟ ಆಗೋತಾಯ್ತಾ ನಿಂಕ? ಅವಳು ಇನ್ನೂ ಚಿಕ್ಕ ಪಾಪನಲ್ಲಮ್ಮ, ಅದಕ್ಕೆ ಏನು ಬರಲ್ಲ. ನೀನು ದೊಡ್ಡನಾಗಿದ್ಯಾ, ಅದಕ್ಕೆ ನಿಂಗೆಲ್ಲ ಮಾತಾಡೋಕೆ ಬರ್ತೈತೆ. ನಮ್ಗೆ ಗೊತ್ತು ಜಾನು ಇನ್ನೂ ತಿತ್ತು ಪಾಪಣ. ಪಾಪ ಅವಳು ಇನ್ನೂ ತಿತ್ತಾಳು. ಏನು ಮಾಡಕ್ಕಾಗಲ್ಲ ಅಮ್ಮ, ಏನು ಮಾಡಕ್ಕಾಗಲ್ಲ. ನೈತಲ್ಲ ಕಲ್ಲಿ. ಏನಕ್ಕಿಲ್ಲಮ್ಮ. ಕವಿತಾನ ಇವತ್ತೇ ಕರ್ಕೊಂಡು ಹೋಗೋದಾ ಏನು ಅಂತ ಅದಕ್ಕೆ ನಮ್ಮನೆ ಕೇಳು ಅಂತಂದ್ರ ನಮ್ಮ ಯಜಮಾನ್ರು ನಮ್ಮಪ್ಪನ. ಅದಕ್ಕೆ ನಾನು ಕೇಳ್ತೀನಿ, ನೀವು ಹೋಗ್ರಿ ಅಂತ ಹೇಳ್ದೆ. ಏನು ಇವತ್ತೇ ಕರ್ಕೊಂಡು ಹೋಗೋದಾ? ಎಲ್ಲಿ ಕರ್ಕೊಂಡು ಹೋಗ್ತೀಯ ಅದವಮ್ಮ? ಅಲ್ಲೇನಾದರೂ ಹಾಸ್ಪಿಟ್ಲಿಗೆ ಹತ್ರ ಅವ, ಅಥವಾ ಹೆರಿಗೆ ನೋವೇನೇನೋ ಸ್ಟಾರ್ಟ್ ಆದರೆ ಕರ್ಕೊಂಡು ಹೋಗಿ ಯಾರನವ್ರ? ರಾಜಪ್ಪನು ಏನೇನೋ ಕೆಲಸದಾಗಿರ್ತಾನೆ, ಆಯಪ್ಪನ ಬ್ಯುಸಿ ಇರ್ತಾನೆ. ಇನ್ನು ಆಯಪ್ಪನೆಲ್ಲ ಕೆಲಸ ಬಿಟ್ಟು ಬರಬೇಕು. ಏನೂ ಬೇಡ, ಹೆರಿಗೆ ಆದಮೇಲೆ ಕರ್ಕೊಂಡು ಹೋಗಿ ಅಂತೆ. ಸವಿತಾನ ಹೆಂಗೆ ಕರ್ಕೊಂಡೋದು ಹಂಗೆ. ಎಲ್ಲಮ್ಮ ಸವಿತಾ? ಕವಿತಾ? ಅಯ್ಯೋ ಪಾಪ, ಎಷ್ಟೊತ್ತು ಕೂತ್ಕೊಂಡಿದ್ಲಲ್ಲ ದೇವಮ್ಮ, ಅದಕ್ಕೆ ನಾನು ಅಷ್ಟೊತ್ತು ಮಲ್ಕೋ ಹೋಗಮ್ಮ ಅಂತ ಹೇಳ್ದೆ. ಮಲ್ಕೊಳಕ್ಕೆ ಹೋದ್ಲು. ಸಂಗೀತ, ನಿಮ್ಮ ಅತ್ತೆ ಅಲ್ಲಮ್ಮ? ಅಮ್ಮ ಆಚೆ ಕಡೆ ಅಪ್ಪನ ಜೊತೆಗೇನೋ ಮಾತಾಡ್ತಾ ಇರಬೇಕು. ನಾನೆಲ್ಲ ಹೊರಟುಬಿಟ್ಲೇನೋ ಅಂತ ಅನ್ಕೊಂಡೆ. ಇಲ್ಲಮ್ಮ, ಇಲ್ಲ ಅದಕ್ಕೆ ನಾ ಇನ್ನು ಹೋಗಿ ಬರ್ತೀನಿ. ಅದಕ್ಕೆ ಅಯ್ಯೋ ಹೋದ್ರೆ ಆಯ್ತು, ಕೂತ್ಕಮ್ಮ. ಶಿವಣ್ಣ ಕೂತ್ಕ. ಇಲ್ಲ ಅದಕ್ಕೆ ಓದ್ತೀನಿ. ನಾಳೆ ಸಹನ ನೋಡೋಕೆ ಯಾರೋ ಬರ್ತಾವ್ರೆ, ಹೋಗ್ಬೇಕು. ಮನೆ ಒಂಚೂರು ಕ್ಲೀನ್ ಮಾಡಬೇಕು. ಅಮ್ಮನಿಗೇನು ಹೇಳಿರಲಿಲ್ಲೇನು? ಒಂದು 5 ನಿಮಿಷ ಕೂತ್ಕಮ್ಮ, ಕುಂಕುಮ ಇಟ್ಕೊಂಡು ಹೋಗಿ ಅಂತೆ ಹೇಳಿದ್ನಮ್ಮ. ಬಂದಿಲ್ಲ. ಅದೇ ಕೆಲ್ಸಕ್ಕೆ ನಾನು ನಿಮ್ಮ ಅಣ್ಣ ಇಬ್ಬರು ಹೋಗಿ ಹೇಳ್ಬಿಟ್ಟು ಬಂದಿದ್ರೆ ಬರಿಲ್ಲ. ನಿಮಗೆ ನಾವೆಲ್ಲ ಏನು ಬೇಕು ಹೇಳತ್ತಿಗೆ? ಸತ್ಯ ನಿಮ್ಮ ಮಾಡಂಬರ ನಿಮ್ಮದು. ಏನು ವಾರಕ್ಕೊಂದ್ಕಿತ ಮನೆ ಗೃಹ ಪ್ರವೇಶ ಮಾಡ್ತೀರಾ, ನಾಮಕರಣ ಮಾಡ್ತೀರಾ, ಶ್ರೀಮಂತ ಮಾಡ್ತೀಯಾ? ನಿಮಗೆಲ್ಲ ಏನತ್ತಿಗೆ? ದುಡ್ಡಿರೋರು ದುಡ್ಡು ಇನ್ನೇನು ಖರ್ಚು ಮಾಡಬೇಕು? ಅದೇ ಶಿವಣ್ಣ ಹಂಗಂತೀಯ? ಅತ್ತಿಗೆ ಇರೋದೇ ಹೇಳ್ತಾ ಇರೋದು. ಅಣ್ಣ ಅದ್ಯಾವಾಗ ಒಂದು ಮನೆ ತಗೊಟ್ಬಿಟ್ನು, ಒಂದಷ್ಟು ಬಿಸ್ನೆಸ್ ಮಾಡೋಕೆ ದುಡ್ಡು ಕೊಟ್ನು, ಅಷ್ಟು ಬಿಟ್ಟರೆ ಇನ್ನೇನತ್ತಿಗೆ ಸಹಾಯ ಮಾಡೋಣ ನಮ್ಗೆ? ಇನ್ನೇನು ಸಹಾಯ ಮಾಡೋಣ? ಸಹನಾನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ರಿ ಅಂತಂದರೆ ನೀವು ಕಿವಿ ಮೇಲೆ ಹಾಕೊಂಡಿಲ್ಲ. ಇವಾಗ ಸಂಜೆಗೆ ಮಾಡ್ಕೊಳ್ರಿ ಅಂತಂದರೆ ಅದಕ್ಕೂ ಏನಾದರೂ ಒಂದು ಹೇಳ್ತೀರಾ? ಅಲ್ಲ ಅತ್ತೆ, ಸಹನ ಸಂಜೆಕಿನ ದೊಡ್ಡೋಳಲ್ಲ, ಅದಂಗೆ ಪ್ಯಾತೈತೆ. ನೀವು ಅರ್ಥ ಮಾಡ್ಕೊಬೇಕು. ಏನು ಪ್ರಪಂಚದಾಗ ಯಾರೋ ಗಂಡಕ್ಕಿಂತ ಹೆಣ್ಣು ದೊಡ್ಡವಳು ಮದುವೆನೇ ಮಾಡ್ಕೊಂಡಿಲ್ಲೇನೋ? ಏನು ವಿಚಿತ್ರ ಹೇಳ್ತೀಯ ಸಂಗೀತ? ಹೆಂಗಿದ್ದೋಳು ನೀನು ಅತ್ತೆ ಅಂತ. ಇವತ್ತು ನಾನು ನಿನ್ನ ಕಣ್ಣಿಗೆ ಕಾಣಿಸಲ್ಲ ನೋಡು. ಎದುರಿಗೆ ಬಂದರೂ ನಗಿತೀಯ, ಒಂದು ಮಾತು ಕೂಡ ಮಾತಾಡ್ಸಾರಿಲ್ಲ. ಏನಕ್ಕನಾಗಲಿ ಅತ್ತೆ ಹಂಗತ್ತೆ ಹಿಂಗತ್ತೆ ಅಂತ ಫೋನ್ ಮಾಡ್ತಾ ಇದ್ದಳು. ಇವಾಗ ಏನು ನಾವೇ ಫೋನ್ ಮಾಡಿದ್ರು ನಿಂಗೆ ಮಾತಾಡೋಕ್ಕೆ ಕಷ್ಟ ಆಗೋಗ್ಬಿಟ್ಟೈತೆ. ಅತ್ತೆ ಮನೆ ಕೆಲಸ ಐತೈತೆ ಜಾಸ್ತಿ. ಏನು ಮಾಡೋದು, ಯಾವಾಗಲೂ ಕೂಲಿಯರ್ ಇರ್ತಾರೆ. ಅವ್ರಿಗೆ ಅಡುಗೆ ಮಾಡಬೇಕು, 3 ಹೊತ್ತೂ ಹಸುಗಳ ಹತ್ರ ನೋಡ್ಕೊಬೇಕು, ಮನೆ ನೋಡ್ಕೊಬೇಕು. ಏನು ಮಾಡೋದತ್ತೆ, ಕೆಲಸ ಜಾಸ್ತಿ. ಮಾತಾಡ್ಕೊಂಡಿರೋಕ್ಕಾಗಲ್ಲ. ಮಾತಾಡ್ಕೊಂಡಿದ್ರು ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೇಳೋರು ಯಾರೂ ಇಲ್ಲ. ಏನು ಮಾಡೋದತ್ತೆ, ನಮ್ಮ ಮನೆ ಕೆಲಸ ನಾವು ಮಾಡಬೇಕಲ್ಲ. ಇದೊಳ್ಳೆನೇ ಏನೇ? ನಿನ್ನ ಮಗಳು ಮಾತ್ರ 2 ಮದುವೆ ಆಗ್ಬೋದು, ನನ್ನ ಮಗಳು ದೊಡ್ಡೋಳು, ನಿನ್ನ ಮಗನ ಚಿಕ್ಕವನು, ಮದುವೆ ಮಾಡಬಾರ್ದಾ? ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ? ಮಗಳು ಮಾತ್ರ 2 ಮದುವೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ನಾವು ಮಾತ್ರ ನನ್ನ ಮಗಳು ನಿಮ್ಮ ಮನೆಗೆ ಕೊಡಬಾರ್ದು. ಕೇಳಿದ್ರೆ ನನ್ನ ಮಗನ ಚಿಕ್ಕವನು, ನಿನ್ನ ಮಗಳು ದೊಡ್ಡೋಳು ಅಂತ ಹೇಳ್ತೀಯ. ಅದೇನು ಮಾತಂತ ಮಾತಾಡ್ತೈತೆ ಸುವರ್ಣ? ಅವಳು ಅಣ್ಣನಾಗ ಬರ್ದಿತ್ತೇನೋ ಆಯಿತು. ಇವಾಗ ಅವಳ ಪಾಡಕ್ಕೆ ಅವಳು ಜೀವನ ಮಾಡ್ತಾವಳಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲಲ್ಲ. ಯಾಕೆ ಹಂಗೆಲ್ಲ ಮಾತಾಡ್ತಾ ಇದೆಯಾ ಅವಳು ಎದುರು ಇಕ್ಕೊಂಡೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತಂದರೆ ಇನ್ನೆಂಥ ಮನ್ಸಿರ್ಬೇಡ ನಿಂದು. ಯಾವಾಗಲೂ ಅತ್ತೆ ಅಂತ ನೀನು ನಿಂತೇನೆ ಇರೋಳು ಅಂತ ಒಳಗೆ ಇದೇನಾ? ಇದೇನಾ ನೀನು ಕೊಡೋ ಬಹುಮಾನ? ಅವಳ ಮನ್ಸಿಗೆ ಎಷ್ಟು ನೋವಾತೈತೆ ಅನ್ನೋ ಇದೇ ಇಲ್ಲಲ್ಲ ನಿಂಕ, ಹಂಗೆ ಮಾತಾಡ್ತಾ ಇದೆಯಾ? ಸವಿತಾ ಹೋಗಮ್ಮ, ಅರ್ಶಿನ ಕುಂಕುಮ ಎತ್ಕೊಂಬೋಗು.
ಎತ್ಕೊಂಬೋಗಮ್ಮ ಎತ್ಕೊಂಬೋಗು. ನಾವೆಲ್ಲನೂ ಇದ್ದಿದ್ದಂಗೆ ಮಾತಾಡಿದ್ರೆ ನಿಮ್ಮ ಮತ್ತೆ ಕೋಪ ಬತ್ತಿತ್ತೆ. ಎತ್ಕೊಂಬೋಗು ಅರ್ಶಿನ ಕುಂಕುಮ ಇಟ್ಕೊಂಡು ನಾನು ಓದ್ತೀನಿ. ಯಾಕ ಬಾಧೆ ಪಾಪ ನಿಮ್ಮ ಅತ್ತೆಗ. ಹಂಗೆಲ್ಲ ಮಾತಾಡಬೇಡಮ್ಮ ಸುವರ್ಣಮ್ಮ. ಪಾಪ ಸಂಗೀತ ಅವ್ರ ಜೀವನ ಅವ್ರು ಮಾಡ್ಕೊಂತವ್ರೆ. ನನಗೆ ಸಂಗೀತ ಬದಲಾಗಿರೋದು ನೋಡಿದ್ರೆ ಆಶ್ಚರ್ಯ. ಎಷ್ಟು ಕೆಲಸ ಮಾಡ್ತಾಳೆ ತಿಳಿಯೋದಾ? ಏನೋ ಸಿಟಿನಾಗ ಹುಟ್ಟಿ ಇಂಥ ಮನೆಗೆ ಹುಟ್ಟಿ ಅಲ್ಲಿ ಹಸುಗಳನ್ನು ನೋಡಬೇಕು, ಇಲ್ಲಿ ತ್ವಾಟದಾಗ ದಿನಾ ಕೂಲಿಯರು ಅವ್ರ ಮನೆಗೆ ಇಟ್ಟು ತೊಳಸ್ಬೇಕು ಸಾರು. ನಂಗೆ ನೋಡ್ತಾ ಇದ್ರೆ ಬೇಜಾರಾಗೋತೈತಿ, ಏನಪ್ಪ ಅಂತ ಮನೆಗೆ ಹುಟ್ಟು ಬಂದು ಇಷ್ಟೊಂದು ಕಷ್ಟ ಬೀಳ್ತಾಳಲ್ಲ ಅಂತ. ಅದಕ್ಕೆಲ್ಲನೂ ನೋಡಿ ಖುಷಿ ಪಡ್ಬೇಕಮ್ಮ. ಹಂಗೆಲ್ಲ ಒಬ್ಬರು ಮನ್ಸಿಗೆ ನೋವಾಗ ಹಂಗೆ ಮಾತಾಡ್ಕೊಳ್ತು. ಯಾವಾಗಲೂ ಅತ್ತೆ ಅತ್ತೆ ಅಂತ ನೀನು ಹಿಂದೆನೇ ಇರೋಳಲ್ಲ, ಅದಕ್ಕನ್ನ ನಾ ಬೆಲೆ ಕೊಡ್ಬೇಕಮ್ಮ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ತಪ್ಪು. ನಿಮ್ಮಿಂದ ಕಲಿಬೇಕಾಗಿರೋದು ನನಗೇನೂ ಇಲ್ಲ. ಫಸ್ಟ್ ನೀವು ಸರಿಯಾಗಿದ್ದೀರಾ ನೋಡ್ಕೊಳ್ರಿ. ನೀನು ವಾರ್ಗಿತ್ತು ಯಾವನಿಂದನೂ ಓಡೋಗೋಳಲ್ಲ. ಹಾಂ, ಫಸ್ಟ್ ನಿಮ್ಮದು ನೀವು ನೋಡ್ಕೊಳ್ರಿ, ಆಮೇಲೆ ಇನ್ನೊಬ್ರು ಕೇಳಿರಂತೆ. ಓಹ್, ಏನೋ ದೊಡ್ಡದಾಗಿಲ್ಲೇ ಪುರಾಣ ಹೇಳಕ್ಕೆ ಅರ್ಕತೆ ಹೇಳಕ್ಕೆ ಬಂದ್ಬಿಟ್ಟವಳು ಈ ಅಮ್ಮನು. ನಿಂತು ನೀನು ನೋಡ್ಕಮ್ಮ ಫಸ್ಟು. ಸುವರ್ಣ, ಯಾಕೋ ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಸಂಗೀತನ ಬೈದೆ ಏನೋ ಸುಮ್ಮನಾದ್ನಿ. ದ್ಯಾವಮ್ಮನ ಬೈಯಕ್ಕ ನೀನು ಯಾರು? ಅಯ್ಯಮ್ಮನ ಏನು ಹೇಳಿದ್ಲು? ತಪ್ಪು ಹೇಳಿದ್ಲ ಅಯ್ಯಮ್ಮನು? ಹಾಂ, ತಪ್ಪೇನು ಹೇಳಿಲ್ಲಲ್ಲ, ಇರೋದೇ ತಾನೇ ಹೇಳಿದ್ದು. ಅದಕ್ಕೆ ಯಾಕೆ ಅಯ್ಯಮ್ಮನ ಮೇಲೆ ಅಂಗ್ರಾಗ್ತಾ ಇದೆಯಾ? ಯಾವೊಳಗೆ ಓಡೋದ್ರೆ ಅದಕ್ಕೆ ಅಯ್ಯಮ್ಮನೇನು ಮಾಡಬೇಕು? ದುರಂಕರ ಬಿದ್ದು ಅವ್ರೊಳಗಿದ್ದಕ್ಕ? ಓಹೋ, ಅಲ್ಲ ಆಂಟಿ, ನಮ್ಮ ಚಿಕ್ಕಮ್ಮ ಓಡೋಗಿದ್ದದಕ್ಕೆ ನಮ್ಮ ಅಮ್ಮನೇನು ಮಾಡಬೇಕು? ನಮ್ಮ ಅಮ್ಮನ ನೀವು ಹಂಗಂತ ಇದ್ದೀರಾ? ಹಾಂ, ಆಯಮ್ಮನ ಓಡೋದಕ್ಕೆ ನಮ್ಮ ಅಮ್ಮನೇನು ಕಳಿಸಿದ್ಲ ಓಡೋಗಮ್ಮ ಬೇರೆಯವರಿಂದ ಅಂತ. ಆಯಮ್ಮನಿಗೆ ಮನ ಮರ್ಯಾದೆ ಇಲ್ಲ. ಸೊಸೆ ಬಂದವಳೆ ಮೊಮ್ಮಗಳು ಹುಟ್ಟವಳೆ ಅನ್ನೋ ಜ್ಞಾನ ಇರಬೇಕಾಗಿತ್ತು ಆಯಮ್ಮನ್ಕ. ಆಯಮ್ಮನ ಓಡೋಗಿರೋದಕ್ಕೆ ನಾವೇನು ಮಾಡೋಣ? ಲೈ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ನಂಗೆ ನೀತಿ ಹೇಳಕ್ಕೆ ಬರಬೇಡ ನೀನು. ತಿನ್ನಕ್ಕ ಇಟ್ಟಿಲ್ದಿರ ಬಿದ್ದಿದ್ರು ಒಂದು ಕಾಲದಾಗ. ಇವತ್ತು ಅಮ್ಮಂಗೆ ಸಿರಿ ಥರ ಬಂದ್ಬಿಟ್ಟತೆ. ನನಗೆ ಬುದ್ಧಿ ಹೇಳಕ್ಕೆ ಬರ್ತಾಳೆ. ಕೂತ್ಕೊಳ್ಳೆ ಬಾಯಿ ಮುಚ್ಚೆ. ಓಹ್, ನನ್ನ ಹತ್ರ ಬಾಯಿ ತೆಗ್ದಿದ್ದಿ ಅಂದರೆ ನೋಡು ಆಯ್ತಾ ನಿಂಕ. ಒಂದು ಕಾಲದಾಗ ಇಟ್ಕ ಮೈ ಮೇಲೆ ಬಟ್ಟೆ ಹಾಕೊಳಕ್ಕೆ ತಿರುಗ್ತಾ ಇದ್ರೆ ಅಮ್ಮನೂ ಮಕ್ಕಳು ನೀವೆಲ್ಲ ನಮಗೆ ಬುದ್ಧಿ ಹೇಳೋದು. ಅತ್ತೆ, ಫಸ್ಟ್ ಎದ್ದೇಳು ಇಲ್ಲಿಂದ. ಎದ್ದೇಳ್ಬೇಕು ನೀನು. ಫಸ್ಟು ಜಾಗ ಖಾಲಿ ಮಾಡ್ತಾ ಇರಲಿಲ್ಲ. ಅಮ್ಮ, ಇಂಥವ್ರಿಗೆಲ್ಲ ಅರ್ಶಿನ ಕುಂಕುಮನೂ ಕೊಡಬೇಡ, ಏನು ಕೊಡಬೇಡ, ಒಂದು ಗ್ಲಾಸು ನೀರು ಕೂಡ ಕೊಡಬೇಡಮ್ಮ. ಇನ್ನೊಂದ್ಸರಿ ಬಂದವಳಂದ್ರೆ ನಮ್ಮ ಗೇಟಕ್ಕೆ ಅಲ್ಲಿಂದನೇ ಕಳಿಸ್ತಾ ಇರು ಹೇಳ್ತೀನಿ. ಎಷ್ಟು ದುರಂಕರ ನಿಂಗೆ? ಎದ್ದೇಳು ಮೇಲಕ್ಕೆ, ಎದ್ದೇಳು. ಎಲ್ಲಾರನ್ನೂ ಒಂದೊಂದು ಮಾತು ಮಾತಾಡ್ತಾ ಇದೆಯಾ? ಓಹ್, ಇರೋದು ನಮ್ಮ ಅಪ್ಪನಷ್ಟು ಒಳಗೆ ತಿರ್ಗಿ ನಮಗೆ ತಿರುಮಂತ ಹೇಳ್ತೀಯ ನೀನು? ನೀನು ದುರಂಕರ ಇದ್ದರೆ ನಿಮ್ಮ ಮನೆಗಿಲ್ಲಿ, ನಮ್ಮ ಹತ್ರ ಎಲ್ಲ ತೋರಿಸ್ಬೇಡ ನೀನು. ಜಾಗ ಖಾಲಿ ಮಾಡಿ ಇಲ್ಲಿಂದ. ಓಹೋ ಓಹೋ, ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ಯೇನೆ ನೀನು. ಹಾಂ, ಇಬ್ಬಿಬ್ರು ಗಣ್ಣವ್ರು ಕಟ್ಕೊಂಡಿದ್ರೆ ಇಷ್ಟೊಂದು ತಾಕೋತಿ ಎಲ್ಲ ಬರ್ತಾಯಿತ್ತು ನಿನಗೆ. ಸುವರ್ಣ, ಜಾಸ್ತಿ ಮಾತಾಡ್ತಾ ಇದೆಯಾ ನೋಡು, ಆಮೇಲೆ ಚೆನ್ನಾಗಿರಲ್ಲ. ಮಾತು ಸರಿಯಾಗಿ ಮಾತಾಡೋ. ಬಂದರೆ ಕಪಾಳಕ್ಕೆ ಸರಿಯಾಗಿ ಬಿಡ್ತೀನಿ. ಗೊತ್ತಲ್ಲ ನನ್ನ ಬುದ್ಧಿ ಎಂಥವಳು ಅಂತ. ಫಸ್ಟ್ ಜಾಗ ಖಾಲಿ ಮಾಡೋ. ನನ್ನ ಕೈಗೆ ಏಟ್ರಿ ತಿನ್ಬೇಡ ಅನ್ಯಾಯವಾಗಿ. ಏನು ಅನ್ಕೊಂಡಿದ್ಯಾ ನೀನು? ಹಾಂ, ಏನು ಅನ್ಕೊಂಡಿದ್ಯಾ? ಏನು ನೀನು ಒಬ್ಬಳೇನೇ ಮಾತು ಕಲ್ತಿರೋದು? ನಮಗೇನು ಮಾತು ಬರಲ್ಲ. ಏನಮ್ಮ ಅದು ಸಂಗೀತ? ನೋಡ್ತೇನಣ್ಣ, ಬಾಯಿಗೆ ಬಂದಾಗ ಮಾತಾಡ್ತಾ ಇರೋದು ನನ್ನನ್ನು. ನಿನ್ನ ಮಗಳು ಕಪಾಳಕ್ಕೆ ಕೊಡ್ತೀನಿ ಅಂತ ಕೇಳ್ತಾಳೆ, ಸರಿನಾ ಇದು? ಯಾಕಮ್ಮ ಸಂಗೀತ? ಹಾಂ, ದೊಡ್ಡವ್ರು ನನಗೆಲ್ಲ ಮಾತಾಡ್ತಾರಾ? ಇನ್ನು ಯಾವಾಗ ನೀನು ಬುದ್ಧಿ ಕಲಿಯೋದು? ಅರೇ, ನಿಮ್ಮ ತಂಗಿ ಮಾತಾಡಿದ್ದೇನು ಸರಿನಾ? ಹಾಂ, ನೀನು ಅಷ್ಟು ಗಂಡನ್ನು ಕಟ್ಕೊಂಡಿದ್ದೆ, ಇಷ್ಟು ಗಂಡನ್ನು ಕಟ್ಕೊಂಡಿದ್ದೆ ಅಂತ ಮಾತಾಡ್ತಾಳೆ ನಿಮ್ಮ ತಂಗಿ. ಇದು ಸರಿನಾ? ಇನ್ನು ಯಾರೂ ಪ್ರಪಂಚದಾಗ ತಪ್ಪೇ ಮಾಡಿಲ್ಲ. ಏನು ನನ್ನ ಮಗಳು ಅಂತ ತಪ್ಪು ಮಾಡಿರೋದು? ಅವಳು ಪಡ್ಕೊಳ್ಳು ಜೀವನ ಮಾಡ್ತಾವಳಲ್ಲ, ಕಷ್ಟನೋ ಸುಖನೋ. ಎಷ್ಟು ಮಾತಾಡ್ತಾಳೆ ನೋಡ್ರಿ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಕೊದ್ರಂತೆ. ಹಂಗಾಯ್ತು. ಯಮ್ಮನ್ ಕಟ್ಕೊಂಡಿರೋದೇ ನಿಜವಂತೆ ಇಬ್ಬಿಬ್ರು ಗಂಡನ್ನ. ಹೇಳತ್ತಪ್ಪ. ಅದೇನು ಮಾತಂತ ಮಾತಾಡ್ತಾ ಇದೆಯಾ ಸುವರ್ಣ? ಜ್ಞಾನ ಆಯ್ತಾ ನಿಂಕ? ಹಾಂ, ಎಲ್ಲಿ ಕಂಡಿದ್ಯಾ ಜ್ಞಾನನ? ಅಲ್ಲಣ್ಣ, ನಿನ್ನ ಮಗನ್ಕ ನನ್ನ ಮಗಳನ್ನ ಮಾಡ್ಕೊಳ್ಳೋದು ತಪ್ಪು. ನನ್ನ ಮಗಳು ದೊಡ್ಡವಳು, ನಿನ್ನ ಮಗನ ಚಿಕ್ಕೋನು. ನಿನ್ನ ಮಗಳು ಮಾತ್ರ ಎರಡೆರಡು ಮದುವೆ ಮಾಡ್ಕೊಬೋದು. ಇದ್ಯಾವ್ದಣ್ಣ ನ್ಯಾಯ? ಹಾಂ, ಇದ್ಯಾವ್ದು ನ್ಯಾಯ? ಏನು ಇಲ್ಲಿರೋರು ಎಲ್ಲರೂ ನಂಗೆ ಬುದ್ಧಿ ಹೇಳೋರೆ. ಇವಳು ಸವಿತಾ ಒಂದು ಕಾಲದಾಗ ತಿನ್ನಕ್ಕೆ ಇಟ್ಟಿರಿಲ್ಲ, ಹಾಕೋಣಕ್ಕೆ ಬಟ್ಟೆ ಇರಿಲ್ಲ, ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ತಿಂತಾ ಇದ್ಲು. ಇವಾಗ ಇವಳು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾವಳೆ. ಹಾಂ, ಅವ್ರದ್ದೇನು ತಪ್ಪು ಕಾಣಿಸ್ತಾ ಇಲ್ಲ. ನಾನು ಮಾತಾಡೋದೇ ನಿಂಗೆ ತಪ್ಪು ಕಾಣಿಸ್ತಾ ಇರೋದು. ಊಟದ ಯಾರು ಶ್ರೀಮಂತರಾಗಲ್ಲಮ್ಮ, ಯಾರು ಶ್ರೀಮಂತರಾಗಲ್ಲ. ಮರ್ತೋಗ್ಬಿಟ್ಟೇನೋ ನಮ್ಗೆ ಎಷ್ಟೆಷ್ಟಾಯ್ತು ಅಂತ? ಹಾಂ, ಊಟದನ ಯಾರು ಶ್ರೀಮಂತರಾಗಿ ಹುಟ್ಟಲ್ಲ. ಬಾಯಿ ಮುಚ್ಚೋ. ಇನ್ನೂ ನೀನು ಈ ದುರ್ಬುದ್ಧಿ ಬಿಟ್ಟಿಲ್ಲಲ್ಲ ನೀನು. ಹಾಂ, ಏಯ್ ಅಖಿಲ, ಅದೇನೋ ಅರ್ಶಿನ ಕೊಡ್ಬೇಕೇನೋ, ಕೊಟ್ಟು ಕಳಿಸೋ. ಯಾವುದು ಬೇಡ, ಸುಮ್ಮನೆ ಇರಪ್ಪ. ಯಾವುದು ಕೊಡೋದು ಬೇಡ, ಎದ್ದೋಗ್ಲಿ. ಇಂಥವ್ರು ಇದು ಬಿಟ್ಟರೆ ಅಷ್ಟೇ ಸಂಸಾರಕ್ಕೆ ಹೊರಟೋಗ್ಬಿಡ್ತವೆ. ನಿನ್ನಂಥವ್ರಿದ್ರೆ ಸಂಸಾರ ಉದ್ಧಾರ ಆತೈತೆ. ಸುವರ್ಣ, ಬಾಯಿ ಮುಚ್ಕೊಂಡು ಎದ್ದೋಗಿ ಇಲ್ಲಿಂದ. ನಡಿ.